ಸಾಯಿರಾಮ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯ ದಿವಸ ನಾವು ಈ ಶಿವಮೊಗ್ಗದಿಂದ ಸುಮಾರು ಒಂದು 50 ಕಿಲೋಮೀಟರ್ನಲ್ಲಿ ಬೆಜ್ಜವಳ್ಳಿ ಅಂತ ಇದೆ, ಅಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಶಂಖಚೂಡ ನಾಗಪಾಲಿನಿ ಅನ್ನೋ ಒಂದು ಸರ್ಪಕ್ಷೇತ್ರ, ಇದಕ್ಕೆ ಕುಕ್ಕೆ ಅಂತ ಕರೀತಾರೆ. ಇದು ಸ್ತ್ರೀ ಮತ್ತು ಪುರುಷ ದೇವತೆ ಇಬ್ಬರು ಒಟ್ಟಿಗೆ ಇರುವಂಥ ಏಕೈಕ ಸ್ಥಳ ಈ ಒಂದು ಸರ್ಪ ಸಾನ್ನಿಧ್ಯ. ಕುಕ್ಕೆ ಸುಬ್ರಹ್ಮಣ್ಯ ನೋಡಿದ್ದೀವಿ, ಘಾಟಿ ಸುಬ್ರಹ್ಮಣ್ಯ, ಪಳನಿ, ಕಾಳಹಸ್ತಿನಲ್ಲೆಲ್ಲ ಪುರುಷ ಸರ್ಪ ದೇವತೆಗಳಿತ್ತು ಅಂತಂದರೆ, ಈ ಕ್ಷೇತ್ರದಲ್ಲಿ ನಾಗಪಾಲಿನಿ ಜೊತೆ ಶಂಖಚೂಡರು ವಾಸ ಮಾಡುವಂಥ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಈ ಒಂದು ಸರ್ಪಕ್ಷೇತ್ರ. ನಾನು ಹಿಂದೆ ಈ ಕ್ಷೇತ್ರದ ಬಗ್ಗೆ ಒಂದು ವಿಶೇಷವಾದಂಥ ಸಂಚಿಕೆನ ಎಪಿಸೋಡ್ ಮಾಡಿದ್ದೆ. ಆ ಸಂಚಿಕೆಯಲ್ಲಿ ಇಲ್ಲಿ ಸರ್ಪಗಳು ಸ್ನಾನ ಮಾಡುವಂಥ ಸ್ಥಳ, ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ಒಂದು ಕೊಳ ಅಂದರೆ ಪುಷ್ಕರಣಿ, ಚಿಕ್ಕದಾದಂಥ ಪುಷ್ಕರಣಿ ಇದೆ ಅಂತ ನಾನು ಆ ಎಪಿಸೋಡಲ್ಲಿ ಹೇಳಿದ್ದೆ. ಇವತ್ತು ಈ ಅಕ್ಷಯ ತೃತೀಯ ದಿವಸ ವರ್ಷಕ್ಕೆ ಒಮ್ಮೆ ಆ ಸನ್ನಿಧಾನದಲ್ಲಿ ಸರ್ಪಗಳು ಸ್ನಾನ ಮಾಡುವಂಥ ಕೊಳದಿಂದ ಬಂದಂಥ ಭಕ್ತರಿಗೆ ಅಭಿಷೇಕ ಮಾಡಿಸುವಂಥ ಒಂದು ವಿಶೇಷವಾದಂಥ ಒಂದು ಸೇವಾ ಕೈಂಕರ್ಯ ಪ್ರತಿ ವರ್ಷ ಈ ಸನ್ನಿಧಾನದಲ್ಲಿ ನಡೀತದೆ. ಏನಿದೆ ವಿಶೇಷ ಅಂತಂದರೆ, ನಾವೆಲ್ಲ ಹೇಗೆ ನಾವು ಬಚ್ಚಲ ಮನೇಲಿ ಹೋಗಿ ಸ್ನಾನ ಮಾಡ್ತೀವಿ, ಹಾಗೆ ಸರ್ಪಗಳಿಗೆ ಅವ್ರದ್ದೇ ಆದಂಥ ಒಂದು ಸ್ನಾನ ಮಾಡುವಂಥ ಕಟ್ಟೆಯನ್ನು ನಿರ್ಮಿಸ್ಕೊಂಡಿದೆ ಯುಗ ಯುಗಗಳಿಂದಲೂ. ಎಲ್ಲ ಸರ್ಪದೇವತೆಗಳು, ಯಕ್ಷ ಕಿಂಪುರುಷರು ಬಂದು ಸ್ನಾನ ಮಾಡುವಂಥ ಈ ಒಂದು ಸನ್ನಿಧಾನದಲ್ಲಿ ಇವತ್ತು ಎಲ್ಲ ಭಕ್ತರಿಗೂ ಕೂಡ ತೀರ್ಥ ಸ್ನಾನ ಅಂಥೇಳಿ ಈ ಒಂದು ಸನ್ನಿಧಾನ ಮಾಡಿಸ್ತಾ ಇದ್ದಾರೆ. ಇದರಿಂದ ಏನು ಪ್ರಯೋಜನ? ಪ್ರತಿಯೊಂದು ಕೊಳ, ನದಿ, ಸಮುದ್ರದಲ್ಲೂ ಕೂಡ ಅದರದೇ ಆದಂಥ ಒಂದು ಸೈಂಟಿಫಿಕ್ ಎನರ್ಜಿ ಇರ್ತದೆ. ಹಾಗೆ ಈ ಕೊಳದಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಯಾರಿಗೆ ಸಂತಾನೋತ್ಪತ್ತಿ ಆಗಿಲ್ಲ ಅಂಥವರಿಗೆ ಈ ಸನ್ನಿಧಾನದಲ್ಲಿ ಸ್ನಾನ ಮಾಡಿ ಆ ತೀರ್ಥ ಸೇವನೆ ಮಾಡೋದ್ರಿಂದ ಭಾಳಷ್ಟು ಶರೀರದಲ್ಲಿ ಬದಲಾವಣೆ ಆಗುತ್ತೆ ಅಂತೇಳಿ ಈ ಸ್ಥಳದ ಒಂದು ಇತಿಹಾಸ ಇದೆ. ಆದ್ದರಿಂದ ಈ ಒಂದು ಅಕ್ಷಯ ತೃತೀಯ ದಿವಸ ಹಲವಾರು ಭಕ್ತರು ರಾಜ್ಯದ ಮತ್ತು ಹೊರ ರಾಜ್ಯದಿಂದಲೂ ಕೂಡ ಭಾಳಷ್ಟು ಜನ ಬಂದು ಈ ಒಂದು ವಿಶೇಷ ಸಾನ್ನಿಧ್ಯದಲ್ಲಿ ತೀರ್ಥ ಸ್ನಾನವನ್ನು ಮಾಡುವಂಥ ಒಂದು ಪದ್ಧತಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಈ ಒಂದು ತೀರ್ಥಸ್ಥಾನದಲ್ಲಿ ಒಂದು ಉಸ್ತುವಾರಿ ಸಚಿವೆ ಅಂದರೆ ದೊಡ್ಡ ಒಂದು ಮಿನಿಸ್ಟ್ರ್ ಒಬ್ಬರು ಇದ್ದಾರೆ. ಅವ್ರು ಯಾರು ಅಂತಂದರೆ ಭದ್ರಕಾಳಿ ಅಮ್ಮನವರು. ಈ ತೀರ್ಥಕ್ಷೇತ್ರಕ್ಕೆ ಸೆಕ್ಯೂರಿಟಿ ಫೋರ್ಸ್ ಆಗಿ ಭದ್ರಕಾಳಿ ಅಮ್ಮನವರು ಇಲ್ಲಿ ವಾಸ ಮಾಡ್ತಿದ್ದಾರೆ. ನೋಡಿ, ನನ್ನ ಬಲಭಾಗದಲ್ಲಿ ಭದ್ರಕಾಳಿ ಅಮ್ಮನವರು ನಿರ್ಗುಣ ರೂಪದಲ್ಲಿ ಮತ್ತು ವಿಗ್ರಹ ರೂಪದಲ್ಲಿ ಇದ್ದಾರೆ.
हरि ओम मातृदेवताभ्यो नमः, पितृदेवताभ्यो नमः, आचार्यदेवताभ्यो नमः, निरंजनानंद सरस्वती गुरुदेवताभ्यो नमः, कुलदेवताभ्यो नमः, कुलदेवाय नमः, ग्रामदेवताभ्यो क्षेत्रपालकाय नमः। ओम शुभाभ्यां शुभदितो शोभने मुहूर्त्याद्य ब्रह्मणः द्वितीय प्रहरात्ते श्वेतवरः कल्पे वैवस्वते मन्वन्तरे कलियुगे प्रथमपादे जम्बुद्वीपे भरतवर्षे भरतखण्डे दण्डकारण्यः गोदावर्यः दक्षिणशीलशालिवानशक बौद्धावत रामक्षेत्रे अस्मिन् वर्तमाने व्यावहारिकचान्द्रमानेन प्रभवादि संवत्सराणामद्य श्रीपराभवनाम संवत्सरे उत्तरायणे वैशाखमासे शुक्लपक्षे तृतीयातिथौ वासरस्तु वासरः भानुवासयुक्तायां शुभनक्षत्र शुभयोग शुभकर्ण एवं गुण विशेषण विशिष्टायां शुभदितौ ಹೇಳಿ ಎಲ್ಲ ಮಮ ಉಪಾತ ಸಮಸ್ತ ದುರಿತಕ್ಷದ್ವರ್ಷಿ ಪರಮೇಶ್ವರ ಪ್ರೀತ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷ ಸಿದ್ಧ್ಯರ್ಥಂ ಹೇಳಿ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಹೇಳಿ ಅಸ್ಮಾಕಂ ಸಕುಟುಂಬಾನಾಂ ಸಪರಿವಾರಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ಅಬ್ಬುಜಂ ಚ ಪುತ್ರ ಪೌತ್ರಾಭಿವೃದ್ಧ್ಯರ್ಥಂ ಇಷ್ಟಕಾಮ್ಯಾತ ಸಿದ್ಧ್ಯರ್ಥಂ ಹೇಳಿ ಮಮ ಮನಸ್ಸ ಪ್ರಾರ್ಥನೆ ಮಾಡ್ಕೊಳ್ಳಿ. ಕನಕಲಕ್ಷ್ಮಿ ಜ್ಯೇಷ್ಠಾಲಕ್ಷ್ಮಿ ಕಟಾಕ್ಷ ಪ್ರಾಪ್ತ್ಯರ್ಥಂ ನಾನಾವಿಧ ಸರ್ಪದೋಷ ನಿವಾರಣಾರ್ಥಂ ಅಕ್ಷಯ ತೃತೀಯ ದಿವಸೆ ಶ್ರೀ ಶಂಖಚೂಡ ನಾಗಪಾಲಿನಿ ದೇವತಾ ಸನ್ನಿಧೌ ಯಥಾಶಕ್ತಿ ಮಹಾಗಣಪತಿ ಕ್ಷೇತ್ರಪಾಲಕ ವೀರಭದ್ರೇಶ್ವರ ಸದ್ಗುರು ಅಗಸ್ತ್ಯ ಮುನಿ ಪಾರ್ವತಿ ಪರಮೇಶ್ವರ ಸಮೇತ ಶ್ರೀ ಶಂಖಚೂಡ ನಾಗಪಾಲಿನಿ ದೇವತಾ ಪ್ರೀತ್ಯರ್ಥಂ ಸಕಲ ಅನಿಷ್ಟ ನಿವಾರಣಾರ್ಥಂ ಶ್ರೀ ಶಂಖಚೂಡ ನಾಗಪಾಲಿನಿ ದೇವತಾ ನಿರಂತರ ಆಶೀರ್ವಾದ ಪ್ರಾಪ್ತ್ಯರ್ಥಂ ಯಥಾಶಕ್ತಿ ಆಚಾರ್ಯ ಮುಖೇನ ತೀರ್ಥ ಸ್ನಾನ ಕರಿಷ್ಯೆ. ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಪಾಪಂ ಹರ ಸದಾ ಮಮ. ಓಂ ಶಂಖಚೂಡ ನಾಗಪಾಲಿನೇ ನಮಃ. अपवित्रो पवित्र सर्वस्थांगोपि वस्वच पुंडरीकाश सभाभ्यांतर्श्रुति सकल आयुष आरोग्य देवता प्रत्यर्थम तीर्थ स्नानं च करिष्ये. नर्मदे सिंधु पापं हर सदा मम. ಇದೊಂದು ಒಳ್ಳೆ ಅವಕಾಶ ಸ್ನಾನಕ್ಕೆ. ನೀರು ಕೊಡ್ತೀರಿ, ಕುಡಿ ತೀರ್ಥ ಕೊಟ್ಬಿಡ್ತೀವಿ. ಇದೊಂದು ಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಪಾಪಂ ಹರ ಸದಾ ಮಮ. ಗಂಗೆ ಚ ಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಪಾಪಂ ಹರ ಸದಾ ಮಮ. ಶಂಖಚೂಡ ನಾಗಪಾಲಿನಿ ಅಂತಲೇ ಹೇಳಿ ಎಲ್ಲ ಆಯುಷ್ಯ ಆರೋಗ್ಯ ಕೊಡಲಿ. ಮೂರು ಬಕ್ಸ ನೀರು ಕುಡೀರಿ. ಕುಡಿ ತೀರ್ಥ ಸೇವನೆ. ಕುತ್ಕೊಳಕ್ಕಾಗುತ್ತಾ? ನೀವು ಮಾಡಿ ನೀವು ಒಳಗೋಗುತ್ತೆ ಅಂತ ಅಷ್ಟೇ. ಫಾಲಿಂಗ್ ಇನ್ ಟು ದಿ ಅಗೇನ್ ಬ್ಯಾಕ್ ಟು ದಿ. ಇಲ್ಲಿ ಅಲ್ಲೇ ಕುತ್ಕೊಳ್ಳಿ, ನೀರೆಲ್ಲ ಒಳಗೆ ಹಾರುತ್ತೆ. ಪ್ರಾರ್ಥನೆ ಮಾಡಿ ಸಂತಾನ ಆಗಲಿ ಅಂತ. ಹಾಟ್ ವಾಟರ್ ಕೃಷ್ಣ
ಓಂ ಪ್ರಣವ ಪ್ರಬಲ ಪರಮಾಶ್ಮ ಆಯ್ತು ಪ್ರಣವ ನೀರು ತುಂಬಿಸ್ಕೊಂಡು ಬರ್ತೀರಾ ಅದನ್ನ ಅರ್ಧ ನೋಡಿ ಅದು ಹೆಂಗಿರುತ್ತೆ ನೋಡ್ಬಿಟ್ಟು ಪವಿತ್ರೋ ಪವಿತ್ರ ಸಮಸ್ತಾಂಗ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಿಣಿ ಪರಮನಂದಿ ಸುಗುಣಿ ನಿಜನಂದಿ ಸರ್ವಶತ್ರು ಸಂಹಾರಿಣಿ ಸರ್ವಗ್ರಹ ದೋಷ ನಿವಾರಣಿ ಸರ್ವಕಾರ್ಯ ಪ್ರದಾಯಿನಿ ಓಂ ಹ್ರೀಂ ಕ್ರೀಂ ಹುಂ ಪಟ್ ಸ್ವಾಹ ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಮಹಾಕಾಳಿಕೆ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹ ಓಂ ನಮೋ ಭಗವತಿ ಭದ್ರಕಾಳಿ ಸರ್ವಪೀಡಾ ಪರಿಹಾರಿಣಿ ಪರಮನಂದಿ ಸುಗುಣಿ ನಿಜನಂದಿ ಸರ್ವಶತ್ರು ಸಂಹಾರಿಣಿ ಸರ್ವಗ್ರಹ ದೋಷ ನಿವಾರಣಿ ಮಹಾಭದ್ರಕಾಳಿ ದೇವತಾಭ್ಯೋ ನಮಃ ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಭದ್ರಕಾಳಿಕೆ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹ ಓಂ ನಮೋ ಭಗವತಿ ದಕ್ಷಿಣ ಘೋರರೂಪಿಣಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಗುಣಾತ್ಮಿಕಾಯೇ ಜಗದ್ಧರಿಣಿ ಯಥಾಶಕ್ತಿ ಸಮರ್ಪಯಾಮಿ ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಮಹಾಕಾಳಿಕೆ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹ ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ದಕ್ಷಿಣಕಾಳಿಕೆ ಕ್ರೀಂ ಕ್ರೀಂ ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹ ದಿಸ್ ಇಸ್ ಬ್ರೈನ್, ಇದು ತಲೆ ಬುರುಡೆ ಬ್ರೈನ್. ಹೂ ಇದೆಯಾ? ಹೂವಿನೇ ಕೊಡು. ಮಂತ್ರಹೀನಂ ಕ್ರಿಯಾಹೀನಂ
ವಾದ್ಯ Vicky.